Happy Tuesday and this is a new vlog. ಸೊ ನಾನು ನಿಮ್ಮ ಹತ್ರ ಒಂದು ಥಿಂಗ್ ಶೇರ್ ಮಾಡ್ಕೊಳ್ಲೇಬೇಕು ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಶೇರ್ ಮಾಡ್ಕೊಳ್ಳೋದಕ್ಕೆ ಬಿಕಾಸ್ 7 years ಆಫ್ ಮ್ಯಾರೇಜ್ ಆ್ಯಂಡ್ ದಿಸ್ ಇಸ್ ದಿ ಫಸ್ಟ್ ಟೈಮ್ ನಾನು ನನ್ನ ಪ್ಯಾರೆಂಟ್ಸ್ನ ನನ್ನ ಮನೆಗೆ ಕರೆದು ಆ್ಯಂಡ್ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋದು ಆ್ಯಂಡ್ 7 yearsಲ್ಲಿ ಫಸ್ಟ್ ಟೈಮ್ ಬಿಕಾಸ್ ಪ್ರತಿ ಸತಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ ಆ್ಯಂಡ್ ಅಮ್ಮ ಎಲ್ಲ ಪ್ರಿಪೇರ್ ಮಾಡೋರು, ನಾನು ಹೆಲ್ಪ್ ಮಾಡ್ತಾ ಇದ್ದೆ ಆ್ಯಂಡ್ ಫೆಸ್ಟಿವಲ್ ಮುಗಿಸ್ತಾ ಇದ್ವಿ. ಬಟ್ ಈ ಸತಿ ಸಂಕ್ರಾಂತಿನ ಐ ಥಾಟ್ ಆಫ್ ಮೀ ಡೂಯಿಂಗ್ ಎವ್ರಿಥಿಂಗ್ ಆ್ಯಂಡ್ ಮೈ ಮದರ್ ಅಸಿಸ್ಟಿಂಗ್ ಮೀ ಅಂತ. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್. ಸೊ ಸದ್ಯಕ್ಕೆ ಐ ಆಮ್ ರೆಡಿ ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಐ ಹ್ಯಾವ್ ಟು ಗೋ ಔಟ್. ಎಷ್ಟೊಂದು ಥಿಂಗ್ಸ್ ತರಬೇಕಾಗಿದೆ. ಸೊ ಐ ಹ್ಯಾವ್ ಟು ಗೋ ಔಟ್. ಸಾಗರ್ ಇಸ್ ಡೌನ್ ಕರೆಂಟ್ಲಿ. ಅವರು ಅಬಿಗೆ ಊಟ ಮಾಡಿಸ್ತಾ ಇದ್ದಾರೆ. ಸೊ ಲೆಟ್ ಮಿ ಗೋ ಡೌನ್ ಆ್ಯಂಡ್ ಸ್ಟಾರ್ಟ್ ಮೈ ಡೇ. ಕೈ ಬಿಡು ಏನಾಗಲ್ಲ ಬಿಡ. ಹಾಕ್ಲಾ ಇದು? ಹಾಂ, ಬಾಯ್ ಹೇಳಪ್ಪಗೆ. ಬಾಯ್. ಅಮ್ಮ ಹಾಕಬೇಕಂತದ್ನ. ತುಂಬ ಹೊತ್ತಾಯಿತು. ಬಂದು ಅಬಿಗೆ ಸ್ನಾನ ಮಾಡಿಸಿ ಕ್ವಿಕ್ಕಾಗಿ ಲಂಚ್ ಪ್ರಿಪೇರ್ ಮಾಡಿ ಈಗ ನಾನು ಥಿಂಗ್ಸ್ನ ಅದರ ಜಾಗಕ್ಕೆ ಇಡ್ತಾ ಇದ್ದೀನಿ. ಸೊ ಇದು ಎಲ್ಲ ಥಿಂಗ್ಸ್ ತೊಗೊಂಡಿರೋದು. ಫಸ್ಟ್ ಥಿಂಗ್ ಎಳ್ಳುದೆಲ್ಲ ಮಿಕ್ಸ್ ಆಗಿರೋದು ಆ್ಯಂಡ್ ಸೆಪರೇಟ್ ಇರೋದು ಕೊಬ್ಬರಿ, ಬೆಲ್ಲ ಆ್ಯಂಡ್ ಎಳ್ಳು ಮತ್ತು ಕಡಲೆ ಬೀಜ. ಫಸ್ಟ್ ನಾನು ಸಪ್ರೇಟ್ ತೊಗೊಂಬಿಟ್ಟಿದ್ದೆ. ಅದಾದಮೇಲೆ ನಾನು ಬೇರೆ ಶಾಪಲ್ಲಿ ಇದು ಮಿಕ್ಸ್ ನೋಡಿದ್ದು. ಯೂಶ್ವಲಿ ಏನಾಗುತ್ತೆ ಅಂತಂದರೆ ಎಲ್ಲ ಮಿಕ್ಸ್ ಆಗಿರೋದ್ರ ಜೊತೆಗೆ ಪಿಂಕ್ ಆ್ಯಂಡ್ ಯುನೋ ಆರೆಂಜ್ ಕಲರಲ್ಲಿ ಒಂದು ಪೆಪರ್ಮೆಂಟ್ ಇರುತ್ತೆ. ನಂಗೆ ಅದು ಇಷ್ಟ ಆಗಲ್ಲ ಇದ್ರ ಜೊತೆಗೆ. ಸೊ ಅದನ್ನು ಬಿಟ್ಟು ಮಾಮೂಲಿ ಎಳ್ಳು ಬೆಲ್ಲ ಏನಿರುತ್ತೆ ಅದನ್ನು ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಮಿಕ್ಸ್ ಒಂದು ಸೆಪ್ರೇಟ್ ತೊಗೊಂಡಿರೋದ್ರಿಂದ ಸೆಪ್ರೇಟು ಆ್ಯಂಡ್ ಟಿಕ್ ಟ್ಯಾಕ್ 2 ತೊಗೊಂಡೆ ಆ್ಯಂಡ್ ಕವರ್ಸ್ ನೀವು ಹೇಳ್ಬಿರೋದಕ್ಕೆ and some yoga bars and ಗೋಡಂಬಿ ಮತ್ತು ದ್ರಾಕ್ಷಿ. ಇದು ರೀಸ್ಟಾಕಿಂಗ್ ಆ್ಯಕ್ಚುಲಿ ಖಾಲಿ ಆಗಿತ್ತು. ಆ್ಯಂಡ್ ನಾನು ಯೋಗರ್ಟ್ ತೊಗೊಂಡೆ. ಯೂಶ್ವಲಿ ನನಗೆ ಸ್ಟ್ರಾಬೆರಿ ಆ್ಯಂಡ್ ಮ್ಯಾಂಗೋ ಇಷ್ಟ ಆಗುತ್ತೆ. ಸೊ ನಾನು ಯೋಗರ್ಟ್ ಆ್ಯಂಡ್ ಬನಾನಾ. ಕಡಲೆಕಾಯಿ ಸೀಸನ್ ಬಂದಿರ ಕಡಲೆಕಾಯಿ ತಿನ್ನಲೇಬೇಕು ಈ ಹಬ್ಬಕ್ಕೆ. ಸೊ ಅದಾದಮೇಲೆ ಫೈನಲ್ ಥಿಂಗ್ ಇಸ್ ಲಿಪ್ ಬಾಮ್. ಹಿಮಾಲಯ ಲಿಪ್ ಬಾಮ್ ತೊಗೊಂಡೆ ಆ್ಯಂಡ್ ಇದು ಪೇಸ್ಟ್ ಆ್ಯಕ್ಚುಲಿ ಮಕ್ಕಳಿಗೆ. ಸೊ ನಾನು ಅಬಿಗೆ ಪೇಸ್ಟ್ ಇಲ್ಲದೆ ನಾನು ಹಾಗೆ ಬ್ರಷ್ ಮಾಡ್ತಾ ಇದ್ದೆ. ಸೊ ಇನ್ನೇನು ಅವನು ಆಲ್ಮೋಸ್ಟ್ 3 years ಆಗ್ತಾ ಬಂದ. ಸೊ ಅದಕ್ಕೆ ಈ ಕಿಡ್ಸ್ದು ಒಂದು ಆರೆಂಜ್ ಫ್ಲೇವರ್ ತೊಗೊಂಡೆ. ಓಕೆ, ದೀಸ್ ಆರ್ ದ ಥಿಂಗ್ಸ್. ಬೆಡ್ಡಲ್ಲಿ ಪೆಂಗ್ವಿನ್ ಜೊತೆಗೆ ಇನ್ನು ಇಬ್ಬರು, ಟೆಡಿ ಆ್ಯಂಡ್ ಎಲಿಫೆಂಟ್, ಅಬಿ, ನೀವು, ನಾನು. ಎಷ್ಟು ಜನಕ್ಕೆ ಜಾಗ ಇದೆ ಇಲ್ಲಿ? Good morning guys, happy Wednesday and this is the office day. Not for me, for Sagar. So office day ಇದ್ದ ದಿನ
ಎಲ್ಲ ಪಟ ಪಟ ಆಗಬೇಕು. ದ್ಯಾಟ್ ಟು ಬ್ರೇಕ್ಫಾಸ್ಟ್ ಬೇಗನೆ ಆಗಬೇಕು. ಸೊ ಬೇಗನೆ ಆಗಿದೆ ಬ್ರೇಕ್ಫಾಸ್ಟ್ ಇವತ್ತು. ನೆನ್ನೆ ನಾನು ರೆಡಿ ಮಾಡ್ಕೊಂಡಿದ್ದೆ ಬ್ರೇಕ್ಫಾಸ್ಟ್ಗೆ. ಸೊ ಇವತ್ತು ಪಲಾವ್ ಮಾಡಿದ್ದೀನಿ. ಸೊ ರೆಡಿ, ಲಂಚ್ಗೂ ರೆಡಿ ಇದೆ. ಆ್ಯಂಡ್ ಅವ್ರು ತಿಂದು ಹೊರಡೋದಷ್ಟೇ. ಹೊರಟಾದ್ಮೇಲೆ ನನಗೆ ಸ್ವಲ್ಪ ಮನೆಯಲ್ಲಿ ಕೆಲಸಗಳಿದ್ದಾವೆ. ನಾಳೆ ಹಬ್ಬ ಇರೋದ್ರಿಂದ ಹಬ್ಬಕ್ಕೆ ಎಲ್ಲ ಪ್ರಿಪ್ರೇಷನ್, ಕ್ಲೀನಿಂಗ್ ಮಾಡ್ಕೊಬೇಕು. ಸೊ ದಿಸ್ ಇಸ್ ದಿ ಆ್ಯಕ್ಚುಲ್ ಪ್ಲ್ಯಾನ್ ಫಾರ್ ಟುಡೇ. ದಟ್ಸ್ ಇಟ್, ನಥಿಂಗ್ ಮಚ್. Soft strums of the warm acoustic guitar blend with the gentle sound of the waves crashing against the shore. A serene melody. ಇವಾಗ 5:30 ಟೈಮು. ಐ ಆಮ್ ವೆರಿ ಮಚ್ ಟಯರ್ಡ್. ಸೊ ಐ ಆಮ್ ಹ್ಯಾವಿಂಗ್ ಮೈ ಸೆಕೆಂಡ್ ಗ್ರೀನ್ ಟೀ ಫಾರ್ ದ ಡೇ. ಫೆಸ್ಟಿವಲ್ ಪ್ರಿಪ್ರೇಷನ್ ಎಲ್ಲ ಮಾಡಬೇಕಾಗಿತ್ತು ಆ್ಯಂಡ್ ಕ್ಲೀನಿಂಗ್ ಎಲ್ಲ ಇತ್ತಲ್ಲ, ಅದೆಲ್ಲ ಮುಗೀತು. ಇನ್ನು ನಾಳೆ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡೋದು ಅಷ್ಟೇ ಬಾಕಿ. ರಿಲ್ಯಾಕ್ಸ್ ಮಾಡೋಣ ಅನ್ನಿಸ್ತಾ ಇದೆ, ಬಟ್ ಸ್ಟಿಲ್ ಐ ಹ್ಯಾವ್ ಒನ್ ವಿಡಿಯೋ ಟು ಎಡಿಟ್. ಸೊ ಒಂದು ಬ್ಲಾಗ್ ಎಡಿಟ್ ಮಾಡಬೇಕಿತ್ತು. ಐ ಆಮ್ ಕರೆಂಟ್ಲಿ ವಾಂಟ್ ಟು ಸ್ಟಾರ್ಟ್ ಎಡಿಟ್. ಬಟ್ ಪ್ರೀವಿಯಸ್ ಆಗಿ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ವಿಚ್ ಇಸ್ ಅಬೌಟ್ ಮೈ IVF ಜರ್ನಿ ಆ್ಯಂಡ್ ಪ್ರೆಗ್ನೆನ್ಸಿ ಜರ್ನಿ. ಸೊ ಅದಕ್ಕೆ ನೀವೆಲ್ಲ ಏನು ಸಪೋರ್ಟ್ ತೋರಿಸಿದ್ದೀರಾ, ಐ ಆಮ್ ಸೋ ಮಚ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ಐ ಆಮ್ ಸೋ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಷ್ಟು ಸಪೋರ್ಟ್ ತೋರಿಸಿದ್ದಕ್ಕೆ. ಆ್ಯಂಡ್ ತುಂಬ ಜನ ಕಮೆಂಟ್ ಸಹ ಮಾಡಿದ್ರಿ, ನಿಮ್ಮ ಕ್ವೆಶನ್ ಸಹ ಕೇಳಿದ್ರಿ. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೇನು ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ಅದನ್ನು ನಾನು ನಿಮಗೆ ಆನ್ಸರ್ ಮಾಡಿದ್ದೀನಿ. ಸೊ 2 ಕ್ವೆಶನ್ನು ತುಂಬ ರಿಪೀಟೆಡ್ ಆಗಿತ್ತು. ಸೊ ಅದಕ್ಕೆ ಐ ಜಸ್ಟ್ ವಾಂಟ್ ಟು ಪರ್ಸ್ನಲಿ ಅಡ್ರೆಸ್ ದ್ಯಾಟ್. ಸೊ ಒಂದು ಕ್ವೆಶನ್ ಏನು ಅಂತ ಅಂದರೆ, ಯುನೋ ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಫುಡ್ ರಿಸ್ಟ್ರಿಕ್ಷನ್ಸ್ ಏನಾದರೂ ಇದೆಯಾ? ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೆ ಡಾಕ್ಟರ್ ಯಾವ ರಿಸ್ಟ್ರಿಕ್ಷನ್ಸು ಹೇಳಿರಲಿಲ್ಲ. ಆ್ಯಂಡ್ ನಾನು ಯಾವ ಫುಡ್ಡನ್ನು ಬೇಡ ಅಂತ ಬಿಟ್ಟಿದ್ದು ಇಲ್ಲ, ಅವರು ಹೇಳಿದ್ದಿಲ್ಲ. ಬಟ್ ಏನಾಗುತ್ತೆ ಅಂತಂದರೆ ಪರ್ಸನ್ ಟು ಪರ್ಸನ್ ಅವ್ರ ಬಾಡಿ ಟು ಬಾಡಿ ಡಿಫರ್ ಆಗುತ್ತೆ. ಕೆಲವರಿಗೆ ಫುಡ್ ರಿಸ್ಟ್ರಿಕ್ಷನ್ಸ್ ಹೇಳಿರ್ತಾರೆ ಡಾಕ್ಟರ್, ಆವಾಗ ಮ್ಯಾಂಡೇಟ್ರಿಯಾಗಿ ಫಾಲೋ ಮಾಡಿ. ನಿಮ್ಮ ಡಾಕ್ಟರ್ ಏನು ಹೇಳ್ತಾರೆ ಅದನ್ನು ಮಾತ್ರ ಫಾಲೋ ಮಾಡಿ. ಬಿಕಾಸ್ ಅವರಿಗಷ್ಟೇ ಗೊತ್ತಿರುತ್ತೆ ನಿಮ್ಮ ಬಾಡಿ ಏನಕ್ಕೆ ಸಪೋರ್ಟ್ ಮಾಡ್ತಾ ಇದೆ, ಏನಕ್ಕೆ ಸಪೋರ್ಟ್ ಮಾಡಲ್ಲ ಅಂತ. ಆ್ಯಂಡ್ ಒನ್ ಮೋರ್ ಕ್ವೆಶನ್, ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಬೆಡ್ ರೆಸ್ಟಲ್ಲಿ ಇರಬೇಕಾ ಅಂತ. ಮೋಸ್ಟ್ ಆಫ್ ದ ಜನಕ್ಕೆ ಬೆಡ್ ರೆಸ್ಟ್ ಹೇಳಿರ್ತಾರೆ. ಬಟ್ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ, ನನ್ನ ಕೇಸಲ್ಲಿ ಯಾವುದೇ ಬೆಡ್ ರೆಸ್ಟ್ ಹೇಳಿರಲಿಲ್ಲ. ಆ್ಯಂಡ್ ಆ ಟೈಮಲ್ಲಿ ನಾನು ವರ್ಕ್ ಫ್ರಮ್ ಹೋಮೇ ಮಾಡ್ತಾಯಿದ್ದೆ. ಸೊ ನಾನು ಕೆಲಸ ಮನೆಯಲ್ಲೇ ಮಾಡ್ತಿದ್ರಿಂದ ಏನಾದರೂ ತರಕಾರಿ ಇಲ್ಲ ಏನಾದರೂ ತೊಗೋಬೇಕು ಅಂತ ಅಂದರೆ ಮಾತ್ರ ನಾನು ಆಚೆ ಹೋಗ್ತಾಯಿದ್ದೆ, ಇಲ್ಲಾಂದರೆ ಮನೇಲೇ ಇರ್ತಾಯಿದ್ದೆ. ಆ್ಯಂಡ್ ನಾರ್ಮಲಾಗಿ ಇರ್ತಾಯಿದ್ದೆ, ಬೆಡ್ಡಲ್ಲಂತೂ ಇರ್ತಾ ಇರಲಿಲ್ಲ ನಾನು. ಸೊ ಐ ವಾಸ್ ಜಸ್ಟ್ ಬೀಯಿಂಗ್ ನಾರ್ಮಲ್. ಸೊ ನನಗೆ ಯಾವ ಬೆಡ್ ರೆಸ್ಟ್ ಸಹ ಹೇಳಿರಲಿಲ್ಲ. ಸೊ ಪ್ಲೀಸ್ ನಿಮ್ಮ ಡಾಕ್ಟರ್ ಏನು ಹೇಳ್ತಾರೆ 2 ವಿಷಯದಲ್ಲಿ ಅದನ್ನು ಫಾಲೋ ಮಾಡಿ. ಸುಮ್ಮನೆ ನಾವು ಏನು ಥಿಂಕ್ ಮಾಡಿ ಮಾಡೋದು ಬೇಡ. ದಟ್ಸ್ ಇಟ್. ಸೊ ಒನ್ ಮಿತ್ ಅಬೌಟ್ IVF ನಾನು ಹೇಳೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಕಂಟಿನ್ಯೂಸ್ ಆಗಿ ನಾನು IVF ಟ್ರೀಟ್ಮೆಂಟ್ ತೊಗೊಂಡಾಗ ಇಲ್ಲ ನನ್ನ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಈ ಮಿತ್ ಅನ್ನೋದಕ್ಕಿಂತ ಈ ಒಂದು ಪಾಯಿಂಟ್ ಎಲ್ಲರೂ ಅಂದ್ಕೊಂಡಿದ್ದುಂಟು ಇಲ್ಲ ಕೇಳಿದ್ದು ಉಂಟು, ವಿಚ್ ಇಸ್ IVF ಬೇಬೀಸ್ ಆರ್ ನಾಟ್ ಸ್ಟ್ರಾಂಗ್ ಅಂತ. ಡೆಫಿನೆಟ್ಲಿ ನಾಟ್. ಬಿಕಾಸ್ ನನ್ನ ಮಗನ ನೋಡಿದ್ರೆ ಹೀ ಈಸ್ ವೆರಿ ಹೆಲ್ದಿ, ಹೀ ಈಸ್ ಸೋ ಪ್ರೊಯಾಕ್ಟಿವ್ ಆ್ಯಂಡ್ ಹೀ ಈಸ್ ಅ ನಾರ್ಮಲ್ ಕಿಡ್. ಎಲ್ಲ ಮಕ್ಕಳು ಹೇಗಿರ್ತಾರೋ ಅದೇ ಥರನೇ ನನ್ನ ಮಗನು. ಸೊ ಟೋಟಲಿ ಮಿತ್ ಆ್ಯಂಡ್ ಟೋಟಲಿ ನಾಟ್ ರೈಟ್. ಓಕೆ, ಫಾರ್ ಡಿನ್ನರ್ ಸದ್ಯಕ್ಕೆ ಪಾಸ್ತಾ ಮಾಡ್ಕೊತಾ ಇದ್ದೀನಿ. ಸೊ ಪ್ಯಾನ್ ಮೇಲೆ ಬಟರ್, ಗಾರ್ಲಿಕ್, ಟೊಮ್ಯಾಟೊ ಆ್ಯಂಡ್ ಆನಿಯನ್ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಆ್ಯಂಡ್ ಇಲ್ಲಿ ಪಾಸ್ತಾ ಬೇಯಿಸಿಟ್ಕೊಂಡಿದ್ದೀನಿ. ಅದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್: milk, Italian seasoning and chili flakes, oregano and salt. Ishte simple and easy pasta. Fuye Ali ಯಾರದು ಅಬ್ಬಿ ಪಕ್ಕ ಯಾರಿರೋದು?
ಸ್ಟೋರಿ ಹೇಳಲ್ಲ ಅಷ್ಟೇ ನಾನು. ಕೆನ್ ಯು ಗಿವ್ ಮಿ ಅ ಕಿಸ್? ಕಿಶಿ ಪ್ಲೀಸ್. ಇವಾಗ 10 o'clock ನೈಟು, ಮಲಗಬೇಕಷ್ಟೆ. ಯಾಕೋ ಸಂಜೆಯಿಂದ ನಂಗೆ ಕೋಲ್ಡ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಐ ಡೋಂಟ್ ನೋ, ವೆದರ್ ಚೇಂಜಿಗೆ ಅಂತ ಇರ್ಬೋದು. ಓಕೆ, ಸೊ ಇವತ್ತು ನಮ್ಮ ಮನೆಗೆ ಪಾಪು ಬಂತು ಆ್ಯಂಡ್ ಎಲ್ಲ ವೆಲ್ಕಮ್ ಮಾಡಿ ಜಸ್ಟ್ ಸ್ವಲ್ಪ ಜನ ಜಾಸ್ತಿ ಇದ್ದರು. ಸೊ ಐ ಜಸ್ಟ್ ವಾಂಟೆಡ್ ಟು ಮಿಂಗಲ್ ವಿತ್ ದೆಮ್. ಸೊ ನಾನು ವ್ಲಾಗ್ ಮಾಡಲಿಲ್ಲ ಜಾಸ್ತಿ. ಯಾ, ಆ್ಯಂಡ್ ಐಮ್ ಗೋನಾ ಎಂಡ್ ದಿಸ್ ವ್ಲಾಗ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಆಲ್ರೆಡಿ ನನ್ನ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು ಆ್ಯಂಡ್ ಬಾಯ್.